ಹಲೋ ಗೆಳೆಯ, ಇವತ್ತು ಸಿಗ್ಬೋದಾ? ಅದೇ ಅವತ್ತು ಹೇಳಿದ್ನಲ್ಲ, ನಿನ್ನ ಮೀಟ್ ಮಾಡಬೇಕು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ. ಓಕೆ ಗೆಳೆಯ, ಓಕೆ ಓಕೆ. ಈಗ ತಾನೇ ಅಂಗಡಿಯಿಂದ ಬಂದೆ, ಮನೆಗೆ ಹೋಗಿ ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಓಕೆ ಗೆಳೆಯ, ಓಕೆ. ಸುಬ್ಬು, ಯಾಕೆ ಇಷ್ಟು ಅರ್ಜೆಂಟಲ್ಲಿ ಬರ್ತಾ ಇದೆಯಾ? ನೀನು ಫೋನ್ ಮಾಡಿ ಬರಕ್ಕೆ ಹೇಳಿದಾನೆ, ಅವನ್ನ ಕಾಯಿಸ್ಬಾರ್ದಲ್ವಾ, ಅದಕ್ಕೆ ಓಡ್ತಾ ಇದ್ದೀನಿ. ಸುಬ್ಬು, ಹೇಳಿದ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಬೇಗ ಮಾಡ್ತಿದ್ಯಾ ನೋಡು. ಇದನ್ನೆಲ್ಲ ತಡ ಮಾಡೋಕ್ಕಾಗತ್ತೇನೆ? ಈ ಕೆಲಸಗಳು ಮಾಡಲೇಬೇಕಲ್ವಾ? ದೊಡ್ಡ ಜವಾಬ್ದಾರಿ ಕಳೆದಂಗಾಗತ್ತೆ. ಸುಬ್ಬು, ಜವಾಬ್ದಾರಿ ಕಳಿಬೇಕು ಅನ್ನೋ ಬರ್ದಲ್ಲಿ ಅವಸರ ಬೇಡ. ನಾನು ಹಾಗೆ ಮಾಡ್ತೀನೇನೆ. ಎಲ್ಲವನ್ನೂ ನಿಧಾನಕ್ಕೆ ನಿರ್ಧಾರ ಮಾಡಿ ಎಲ್ಲ ನಡೆಸ್ಕೊಡ್ಬೇಕು, ಆ ರೀತಿ ತಯಾರಿಲಿದ್ದೀನಿ ನಾನು. ಸುಬ್ಬು, ನಿನ್ ಮೇಲೆ ನನಗೆ ಜಾಸ್ತಿ ಮುದ್ದಾಗ್ತಿದೆ. ಪುಷ್ಪ, ನಾನು ಒಂದು ಕೇಳಲಾ? ಏನು? ಇಲ್ಲ ಅನ್ಬಾರ್ದು. ಒಂದು 30 ಸ್ಟ್ರಾಂಗ್ ಆಗಿ ಕಾಫಿ ಕೊಟ್ಬಿಡು, ಕುಡ್ಕೊಂಡು ಹೋಗ್ಬಿಡ್ತೀನಿ. ಟೆನ್ಷನ್ ಜಾಸ್ತಿ ಇದೆ ಅಲ್ವಾ? ಅಷ್ಟೇನಾ? ಈಗ ತಗೊಂಬರ್ತೀನಿ. ನೀನ್ ಯಾಕೆ ಒಳ್ಳೆ ಬಾಡಿಗಾರ್ಡ್ಗಳ ಥರ ಫಾಲೋ ಮಾಡ್ತಾ ಇದೀಯಾ? ಟೆನ್ಷನ್ ಸುಬ್ಬು, ಟೆನ್ಷನ್. ಒಂಥರ ಚಡ್ಪಡಿಕೆ, ಅದಕ್ಕೆ ಜೊತೆಗೆ ಅಲ್ಲಿ ತನಕ ಬರೋಣ ಅಂತ. ಟೆನ್ಷನ್ನು ನಿನ್ಗಲ್ಲ, ನನಗೆ. ಅದೇನೋ ನಿನಗೆ ಗಂಡು ನೋಡೋಕೆ ಹೋಗ್ತಾ ಇರೋವಾಗ ಆಡ್ತಾ ಇದೆಯಾ? ಈ ತಲೆ ಹರಟೆ ಎಲ್ಲ ಬಿಟ್ಟು ಎಲ್ಲಾನು ಸರಿಯಾಗಿ ವಿಚಾರಿಸ್ಕೊಂಬ. ಅಪ್ಪ ಅಮ್ಮ ಯಾರು, ಜಾತಕ, ಕುಂಡ್ಲಿ ಏನಾದ ಮೇಲೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಎಲೆಕ್ಷನ್ ID ಎಲ್ಲ ಒಂದೊಂದು ಜೆರಾಕ್ಸ್ ತಂದ್ಬಿಡ್ಲಾ? ಸುಬ್ಬು, ನಾನೇನಾದ್ರು ಹೇಳಿದ್ರೆ ಅದಕ್ಕೆ ಎದುರು ಮಾತಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ? ಇನ್ನೇನೆ ಮತ್ತೆ, ಹೊರಡೋ ಟೈಮಲ್ಲಿ ತಲೆ ತಿಂತಾ ಇದ್ರೆ. ಸರಿ, ತಲೆ ತಿನ್ನಲ್ಲ, ಹೋಗ್ಬಿಟ್ ಬಾ. ನೀನೇನಕ್ಕಪ್ಪ ಫಾಲೋ ಮಾಡ್ತಾ ಇದೀಯಾ? ನಿಮ್ಮ ಸೇಫ್ಟಿಗೆ ಸರ್. ಇದು ನನ್ನ ಪರ್ಸನಲ್ ಕೆಲಸ, ನೀನೇನು ಫಾಲೋ ಮಾಡಬೇಡ, ನಾನು ಹೋಗಿದ್ದು ಬರ್ತೀನಿ. ಇಲ್ಲ ಸರ್, ಸರ್ ಆರ್ಡ್ರೂ ಆಗಿಲ್ಲ, ಮಿರೋ ಆಗಿಲ್ಲ. ಸ್ಟಾಪ್, ಯಾರು ನೀನು? ನಿಂತ್ಕೊ ಇಲ್ಲಿ. ಅವ್ರು ಜೋಗ್ತಾವ, ಹಂಗೆಲ್ಲ ತಡಿಬಾರ್ದು. ಒತ್ತು. ಸರಿ ನೀನು. ಅಯ್ಯೋ, ಜೋಗ್ತಾವ, ಕ್ಷಮಿಸ್ಬಿಡು. ಗಾಳಿಗೆ ಬೇಲಿ ಹಾಕಕತ್ತಾರ, ಮುಷ್ಟಿನ ಬಿಗಿ ಮಾಡಿ ಹಿಡ್ಕೊಂಡ್ರು, ಗಾಳಿ ನಿಲ್ಲಂಗಿಲ್ಲ ತಮ್ಮ. ಜೋಗ್ತಾವ, ತಿಳಿದೆ ಮಾತಾಡ್ಬಿಟ್ಟ, ಕ್ಷಮಿಸ್ಬಿಡವ. ಇದೇನ್ ತಾಯಿ, ಇತ್ತೀಚೆಗೆ ನಮ್ಮ ಒಟಾರದ ಕಡೆ ಪದೇ ಪದೇ ಬರ್ತಾ ಇದೆಯಾ? ಬರಿಯವನು ಬರಿತಾನ, ಕರಿಯವನು ಕರಿತಾನ. ಏನೇ ಪ್ರಶ್ನೆ ಇದ್ರು ಆಟ ಆಡ್ಸೋದು ಅವ್ವಾನ. ಪರಶುರಾಮನ ವಾಕ್ಯನ ದಾಟಂಗಿಲ್ಲ, ಎಲ್ಲಮ್ಮನ್ ಮಾತ್ನ ಮೀರಂಗಿಲ್ಲ. ನಾವೆಲ್ಲ ಆಕಿ ಕೈಗೊಂಬಿ. ಮಳೆಗಾಲದಲ್ಲಿ ಮಾಳಿಗೆ ಸರಿ ಮಾಡ್ಸಕ್ ಹೊಂಟಿಯ? ಹೊಂಡ. ತಾಯಿ, ಜೋಗ್ತವ, ಅಷ್ಟಮಿ ದಿನನೇ ಬಂದಿದ್ಯಾ? ಜೋಗ್ತವ, ಒಳಗಡೆ ಬಾ, ಪುಡಿ ತುಂಬ್ತೀನಿ. ಇವತ್ತು ಬೇಡ, ಸಮಯದ ಬಂಡಿ ಬಂದು ನಿಂತೈತಿ, ಬತ್ತೀನಿ. ಎಲ್ಲ ನಿನಗೆ ಗೊತ್ತು ಕಣವ, ನೀನೇ ಕಾಪಾಡಬೇಕು. ಆಶೀರ್ವಾದ ಮಾಡು. ಉಧೋ ಉಧೋ ಎಲ್ಲವ್ವ, ಉಧೋ ಉಧೋ ಎಲ್ಲವ್ವ. ಉದೋ 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 ಉದೋ.
ದೋಸ್ತ್ ತಡ ಆಯ್ತೇನೋ. ಪರವಾಗಿಲ್ಲ ದೋಸ್ತ್, ಬಂದು ಒಂದು 10 ಮಿನಿಟ್ಸ್ ಆಯ್ತು ಅಷ್ಟೇ. ಬೇರೆ ಏನು ಕೆಲಸ ಆಯ್ತೋ ಏನೋ, ಸಿಗ್ತೀನಿ ಅಂತ ಹೇಳ್ಬಿಟ್ಟೆ, ತೊಂದರೆ ಆಯ್ತೇನೋ. ಓ, ಇದೇನಿದು ಇವತ್ತು ಮಾತಿನ ಮೀಟ್ರು ಬೇರೆ ತರ ತಿರುಗ್ತಾ ಇದೆ. ಸ್ಕೂಲ್ ಏನೋ ಮಾತಾಡ್ಬೇಕು ಅಂದ್ರಿ, ಬಂದಿದ್ದೀನಿ, ಮಾತಾಡಿ. ಯಾಕೆ ದೋಸ್ತ್, ಎಲ್ಲಾದ್ರೂ ಕೂತ್ಕೋಬೇಕಾ? ಕೂತು ಮಾತಾಡ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ಅದು ಅನುಗೆ ಪರೀಕ್ಷೆ ನಡೀತಾ ಇದೆ. ಗೊತ್ತು, ಇವತ್ತು ಮಾರ್ಕೆಟಿಂಗ್. ಆರ್ಯ ಸಾರೇ ಪಾಠ ಮಾಡಿದಾರೆ ಅಂದ್ರೆ ಚೆನ್ನಾಗಿ ಮಾಡಿರ್ತಾಳೆ. ನಿಂಗೆ ಹೇಗಪ್ಪ ಗೊತ್ತಾಯ್ತು? ಅನು ಹೇಳಿದ್ಲಾ? ದೋಸ್ತ್, ಪರೀಕ್ಷೆ ನಿಮಗ ಅನುಗ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಗೆಳೆಯ, ನಮ್ಮ ಮಧ್ಯೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಹೋಗಪ್ಪ, ನಮ್ಮಿಬ್ಬರ ಮಧ್ಯೆ ಗೊತ್ತಿಲ್ದಿರೋದು ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ಇವಾಗ ನೀವು ಹೇಳೋಕ್ ಬಂದಿರೋದು ನನಗೆ ಗೊತ್ತಿಲ್ವೇ? ನಾನೇನ್ ಸೈಕಾಟ್ರಿಸ್ಟಾ ನಿಮ್ಮ ಮನ್ಸಲ್ಲಿರೋದನ್ನ ತಿಳ್ಕೊಳ್ಳೋದಕ್ಕೆ? ಹಾಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಅಂದ್ರೆ ನಾನು ಹೇಳೋಕ್ಕೂ ಮೊದಲೇ ನಿನಗೆ ಅರ್ಥ ಆಗಿದ್ದಿದ್ರೆ ನನ್ನ ಕೆಲಸ ಸುಲಭ ಆಗ್ತಿತ್ತು. ಅಯ್ಯೋ, ಹೇಳೋಕ್ಕೂ ಸೋಂಬೇರಿನ ದೋಸ್ತ್. ಕಮಾನ್ ಶೂಟ್. ಬರ್ತಾ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡೇ ಬಂದೆ, ಆದರೆ ಹೇಗೆ ಮಾತು ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಮನೇಲಿ ಯಾರೂ ದೊಡ್ಡವರಿಲ್ವಾ? ಇದನ್ ಕೇಳ್ಬೇಕು ಅಂತ ಬಂದ್ರ? ಸದ್ಯಕ್ಕೆ ನನ್ಗಿರೋದು ನೀವೊಬ್ರೆ. ಅದ್ ಬಿಟ್ರೆ ಒಬ್ರಿದ್ದಾರೆ, ಆದ್ರೆ ಅದನ್ನ ನೀವು ಒಪ್ಕೋತಿರೋಲ್ಲೋ ನನ್ಗೆ ಗೊತ್ತಿಲ್ಲ. ಈ ಊರಲ್ಲಿ ನನ್ಗಿರೋ ದೊಡ್ಡವರು, ಗುರುಗಳು, ಮಾರ್ಗದರ್ಶಿ, ರೋಲ್ ಮಾಡೆಲ್ ಅಂದ್ರೆ ಆರ್ಯ ಸರ್ ಒಬ್ರು. ಅದ್ ಬಿಟ್ಟು ಅಲ್ಲಲ್ಲಿ ದೂರದಲ್ಲಿ ರಿಲೇಟಿವ್ಸ್ ಇದ್ದಾರೆ. ದೋಸ್ತ್, ನೀವು ವಿಷಯ ಏನು ಅಂತ ಹೇಳಿ. ಕಡೆ ಪಕ್ಷ ವಿಷಯ ಏನು ಅಂತ ಗೊತ್ತಾದ್ರೆ ಆ ವಿಷಯನ ಹ್ಯಾಂಡಲ್ ಮಾಡೋಷ್ಟು ನಾನು ದೊಡ್ಡವನೋ ಇಲ್ವೋ ಅಂತ ನಾನು ತಿಳ್ಕೊತೀನಿ. ಬನ್ನಿ ದೋಸ್ತ್, ಕೂತ್ಕೊಂಡು ಮಾತಾಡೋಣ. ಬನ್ನಿ, ಕಮ್. ಇನ್ನೇನಪ್ಪ ಇಲ್ಲೂ ಬಂದವನು? ನಮ್ ದೋಸ್ತು ಗಿಟಾರ್ ಇಟ್ಕೊಂಡಾಗ್ಲೂ ಇಷ್ಟು ಸಂಕೋಚ ಪಟ್ಟಿರ್ಲಿಲ್ಲ. ಏನಾಗಿದೆ ಇವತ್ತು? ಕಮಾನ್ ದೋಸ್ತ್, ಅರ್ಧಂಬರ್ಧ ಹೇಳಿ ನಿಲ್ಲಿಸ್ಬಾರ್ದು. ಏನು ಅಂತ ಹೇಳಿ. ಅದು ಗೆಳೆಯ, ಜೊತೆ ಜೊತೆ